ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೋ ಬಿಡುತ್ತೋ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹಾವಭಾವ ನಡೆ ನುಡಿ ಮಾತ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ನವೆಂಬರ್ ಸನಿಹದಲ್ಲಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೇಗುಲ ಯಾತ್ರೆ ಮುಂದುವರೆದಿದೆ. ಮಂತ್ರಾಲಯದ ಗುರುರಾಯರ ದರ್ಶನವನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ದರ್ಶನದ ಬಳಿಕ ಶ್ರೀಗಳಿಂದ ಆಶೀರ್ವಚನವನ್ನು ಕೂಡ ಡಿಕೆ ದಂಪತಿ ಪಡೆದಿದ್ದಾರೆ. ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರಿಂದ ಆಶೀರ್ವಚನವನ್ನ ಪಡೆದಿರುವಂಥದ್ದು. ಗುಣದಾಳದ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಕೂಡ ಡಿಕೆ ಪಡೆದಿದ್ದಾರೆ. ಮಂತ್ರಾಲಯದಲ್ಲಿ ಮೂಲ ರಾಮದೇವರಿಗೆ ವಿಶೇಷ ಅಭಿಷೇಕವನ್ನು ಕೂಡ ಸಲ್ಲಿಸಲಾಗಿದೆ. ಮಠದ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಹೇಳಿಕೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೈವ ಭಕ್ತರು. ಅವರ ದೇಗುಲ ಯಾತ್ರೆ ಟೆಂಪಲ್ ರನ್ ಏನು ಆಶ್ಚರ್ಯಕರ ಅಲ್ಲ. ಬಟ್ ನವೆಂಬರ್ ಸನಿಹದಲ್ಲಿ ಸಾಲು ಸಾಲು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇರುವಂಥದ್ದು ಅವರ ಪ್ರಾರ್ಥನೆ ಅವಂತೂ ಕುತೂಹಲ ಕಾರಣವಾಗ್ತಾ ಇದೆ. ಸುಬುಧೇಂದ್ರ ಶ್ರೀಗಳಿಂದ ಆಶೀರ್ವಚನ ಪಡಿತಾ ಇರುವ ಆಶೀರ್ವಾದವನ್ನು ಪಡಿತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಪತ್ನಿಯ ಜೊತೆಗೆ ದೇಗುಲ ಯಾತ್ರೆಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದುವರಿಸಿರುವುದನ್ನು ನೀವು ಗಮನಿಸ್ತಾ ಇದ್ದೀರಿ. ಸಹಜವಾದಂತಹ ಕುತೂಹಲ. ಈಗ ರಾಜ್ಯ ಕಾಂಗ್ರೆಸ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಪೂಜ್ಯಾಯ ರಾಘವೇಂದ್ರಾಯ ಸಂಸ್ಕೃತಿಯಲ್ಲಿ ಪ್ರಸಿದ್ಧರಾದಂತಹ